ಜಾಹೀರಾತಿಗಾಗಿ ಸಂಪರ್ಕಿಸಿ 9739333341 9035989444. ನಮಸ್ಕಾರ, ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ಸಾರಿಗೆ ಇಲಾಖೆ ಸಮರ್ಥವಾಗಿ ನಿಭಾಯಿಸುವೆ ಎಂದ ಸಚಿವ ಬೈರತಿ ಸುರೇಶ್. ಡಿಕೆ ಶಿವಕುಮಾರ್ ನೇತೃತ್ವದ ಸಂಪುಟದಲ್ಲಿ ನೂತನ ಸಾರಿಗೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಮಾತನಾಡಿದ ಅವರು, ಸಾರಿಗೆ ಇಲಾಖೆಯಲ್ಲಿ ಇರುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವ ವಿಶ್ವಾಸವಿದೆ ಎಂದು ಸಾರಿಗೆ ಸಚಿವ ಬೈರತಿ ಸುರೇಶ್ ಹೇಳಿದರು. ನಮ್ಮ ನೌಕರರ ಸಮಸ್ಯೆ ಇದೆ, ಸಂಬಳ ಸಮಸ್ಯೆ ಇದೆ, ಹರಿಯರ್ ಸಮಸ್ಯೆ ಇದೆ, ಮತ್ತು ಯಾವ ಥರ ಇದನ್ನು ಸ್ಟ್ರೆಂಥನ್ ಮಾಡೋದ್ರ ಬಗ್ಗೆ ಮಾತಾಡಿದ್ದೀನಿ. ಮತ್ತು RTO ಅಧಿಕಾರಿಗಳು ಸಾರಿಗೆ ಇಲಾಖೆದು ಮಾಡಿದ್ದೀವಿ. ಮತ್ತು 4 ನಿಗಮಗಳ ಬಗ್ಗೆ ಮಾತಾಡಿದ್ದೀವಿ. ಒಳ್ಳೆಯ ಇಲಾಖೆ, ಕೆಲಸ ಮಾಡುವಂಥ ಇಲಾಖೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ನೌಕರರು ಕೆಲಸ ಮಾಡ್ತಾಯಿರೋ ಎಲ್ಲ ನಮ್ಮವರೇ, ಎಲ್ಲ ಕನ್ನಡದವರೇ ಅಲ್ವಾ. ಕನ್ನಡದವರು ಅಂದರೆ ನಮ್ಮ ರಾಜ್ಯದವರೇ ಎಲ್ಲನೂ. ಅವ್ರಿಗೆಲ್ಲ ಒಳ್ಳೇದು ಮಾಡುವಂಥ ಕೆಲಸ ನನ್ನ ವಿದ್ಯಾರ್ಥಿಗಳ ಪಾಸ್ ಯಾವಾಗಿಲ್ಲ, ಹೇಗೆ ಗೈಡ್ಲೈನ್ಸ್ ಏನಾದರೂ ಬರುತ್ತೆ ಅಂತ ಕೇಳಿಸ್ಕೊಳ್ಳಿ. ಮೊನ್ನೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದೀವಿ. ರೂಲ್ಸ್ ಅಮೈಂಡ್ ಆಗಬೇಕಲ್ಲ, ರೂಲ್ಸ್ ಅಮೈಂಡ್ ಆಗಬೇಕು, ಕ್ಯಾಬಿನೆಟ್ ಕೊಡಬೇಕು. ಮತ್ತು ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಕೊಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಸೆ ಆಗಿದೆ. ಯಾವತ್ತೂ ಕಾಂಗ್ರೆಸ್ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ಬಡವರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಅಪಾರವಾದ ಪ್ರೀತಿ ಇಟ್ಕೊಂಡು ಮಾಡಿರೋದು. ಅದರಿಂದ ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಕ್ರಮ ಬೇಕಾದ್ರೆ ಅರ್ಜಿ ಈಗಾಗಲೇ ಸಿದ್ಧವಾಗಿದೆ ಅನ್ನೋಂಥದ್ದು. ಯಾವ್ದು ಅರ್ಜಿ? ಸೊ ಸಿದ್ಧವಾಗಿದೆ. ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಆಗುತ್ತೆ. ಫಸ್ಟ್ ಕ್ಯಾಬಿನೆಟ್ಟಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಲ್ವಾ. ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಯಾವ ಥರ ಅವರಿಗೆ ಪಾಸ್ ಕೊಡೋದು, ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ಕೊಡೋದು, ಇದೆಲ್ಲ ಆಗಬೇಕಲ್ವಾ. ಎಲ್ಲ ಪ್ರೋಸೆಸ್ ಮಾಡ್ತೀವಿ. ಈಗ ತಾನೇ ಮಾಡ್ತಾ ಇದ್ದೀವಿ. ಆಗಿಲ್ಲ, ಫಸ್ಟ್ ಟೈಮ್ ಅಪ್ಪ, ಇದು ಫಸ್ಟ್ ಮೀಟಿಂಗು. ಇನ್ಮೇಲೆ ತೀರ್ಮಾನ ಮಾಡಬೇಕು, ಕೊಡಬೇಕು ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳ ಆದೇಶ ಆಗಿದೆ. ಕೊಡ್ತೀವಿ. ಮಾಹಿತಿಗಳನ್ನು ತೆಗೆದುಕೊಂಡ್ರೆ ಸರ್ 4 ನಿಗಮದ ಅಧಿಕಾರಿಗಳ ಜೊತೆ 4 ನಿಗಮದ ಅಧಿಕಾರಿಗಳ ಬಗ್ಗೆ, ಸ್ಟಾಫ್ ಬಗ್ಗೆ, ಸಂಬಳಗಳ ಬಗ್ಗೆ, ಎಷ್ಟು ಬಸ್ಸಸ್ ಇದೆ, ಏನು ಮಾಡಬೇಕು, ಡೆವಲಪ್ಮೆಂಟ್ ಪಾಸಿನ ಬಗ್ಗೆನೂ ಮಾತಾಡಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಈಗಾಗಲೇ ನಾವು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿದೆ. ಅದು ಇಂಪ್ಲಿಮೆಂಟ್ ಮಾಡ್ತಲಾಗುತ್ತದೆ. ಏನಾದರೂ ಪಾಸ್ ನೋಡೋಣ. ಅಲ್ಲ, ಪಾಸ್ ಪ್ರಿಂಟ್ ಮಾಡಬೇಕಲ್ಲ. ಪಾಸ್ ಪ್ರಿಂಟ್ ಮಾಡೋಕ್ಕೆ ಎಷ್ಟು ದಿನ ಆಗ್ತದೆ, ಬಟ್ ಅದನ್ನು ಮಾಡಬೇಕು, ಮಾಡ್ತೀವಿ. ಬೆಂಗಳೂರು ಒಂದುಗಳಲ್ಲ, ಸೈಬರ್ ಸೆಂಟರ್ಗಳಲ್ಲ, ಅಥವಾ ಈಗ ಬಸ್ ಪಾಸು ಫ್ರೀ ಕೊಡಬೇಕು ಅನ್ನೋದು ಸರ್ಕಾರದ ಆಶಯ. ಮುಖ್ಯಮಂತ್ರಿಗಳಾದ ಮೊದಲನೇ ದಿನಾನೇ ಘೋಷಣೆ ಮಾಡಿದ್ದಾರೆ. ಜನಗಳ ಪರವಾಗಿರುವಂಥದ್ದು, ಮಕ್ಕಳ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಮಾಡೋದು. ವಿಲ್ ಇಂಪ್ಲಿಮೆಂಟ್ ಮಾಡ್ತೀವಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.